ವೀಕ್ಷಕರೇ, ಲಕ್ಷ್ಮೀ ನಿವಾಸ ಜೀ ಕನ್ನಡ ಸೀರಿಯಲ್ ತುಂಬಾನೇ ಜನಪ್ರಿಯವಾದ ಸೀರಿಯಲ್ ಆಗಿದ್ದು, ಈ ಒಂದು ಸೀರಿಯಲ್ ನ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲ ವದಂತಿಗಳು ಕೇಳಿ ಬರುತ್ತಿದೆ. ಈ ಒಂದು ಸೀರಿಯಲ್ ನಲ್ಲಿ ತುಂಬಾನೇ ಮುಖ್ಯವಾದ ಪಾತ್ರ ಮಾಡುತ್ತಿರುವ ಅಂದ್ರೆ ಲಕ್ಷ್ಮಿ ಪಾತ್ರ ಮಾಡುತ್ತಿರುವ ನಟಿ ಶ್ವೇತಾ ಅವರು ಈ ಸೀರಿಯಲ್ ನಿಂದ ಹೊರಬಂದಿದ್ದಾರೆ ಎನ್ನುವ ಮಾತುಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಇದು ಸತ್ಯ ಕೂಡ ಆಗಿದ್ದು, ನಟಿ ಶ್ವೇತಾ ಅವರು ಈ ಒಂದು ಸೀರಿಯಲ್ ಅನ್ನ ಯಾಕೆ ಬಿಡ್ತಿದ್ದಾರೆ, ಹಾಗೇನೆ ನಟಿ ಶ್ವೇತಾ ಅವರ ಬದಲು ಯಾವ ನಟಿ ಲಕ್ಷ್ಮಿ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಅನ್ನುವ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ನಾವು ಲಕ್ಷ್ಮೀ ನಿವಾಸ ಸೀರಿಯಲ್ ನ ಎಲ್ಲ ಶೂಟಿಂಗ್ ದೃಶ್ಯಗಳು ಹಾಗೇನೆ ಬ್ಯಾಕ್ ಸ್ಟೇಜ್ ದೃಶ್ಯಗಳನ್ನ ನೋಡುವಾಗ ನಮ್ಗೆ ಒಂದು ಏನು ಅನಿಸುತ್ತೆ ಅಂದ್ರೆ, ಶೂಟಿಂಗ್ ಇಲ್ಲದ ಬಿಡುವಿನ ಸಮಯದಲ್ಲಿ ಬೇರೆ ಲಕ್ಷ್ಮೀ ನಿವಾಸ ಸೀರಿಯಲ್ ನ ನಟ ನಟಿಯರು ರೀಲ್ಸ್ ಮಾಡುತ್ತಿರುವಾಗ, ಮೋಜು ಮಸ್ತಿ ಮಾಡುತ್ತಿರುವಾಗ ನಟಿ ಶ್ವೇತಾ ಅವರು ಯಾವ ವಿಡಿಯೋಗಳಲ್ಲಿಯೂ ಯಾವ ಫೋಟೋಗಳಲ್ಲಿಯೂ ಯಾವತ್ತಿಗೂ ಕೂಡ ಕಾಣಿಸಿಕೊಂಡಿಲ್ಲ. ಇತ್ತೀಚೆಗಂತೂ ಸೀರಿಯಲ್ ನಲ್ಲಿ ಕೂಡ ಲಕ್ಷ್ಮಿ ಪಾತ್ರವನ್ನ ತೋರಿಸೋದೇ ಬಂದ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 3-4 ವಾರಗಳಿಂದ ಈ ಸೀರಿಯಲ್ ನ ಲಕ್ಷ್ಮಿ ಪಾತ್ರವನ್ನ ಹೈಡ್ ಮಾಡುತ್ತಿರುವ ಈ ಒಂದು ಸೀರಿಯಲ್ ತಂಡ ನಿಜಕ್ಕೂ ಲಕ್ಷ್ಮಿ ಪಾತ್ರ ಮಾಡುತ್ತಿರುವ ನಟಿ ಶ್ವೇತಾ ಅವರು ಈ ಸೀರಿಯಲ್ ಅನ್ನ ನಿಜಕ್ಕೂ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇನ್ನಷ್ಟು ಪುಷ್ಟಿಯನ್ನ ನೀಡುತ್ತದೆ. ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಇಷ್ಟು ದಿನಗಳ ಕಾಲ ಲಕ್ಷ್ಮಿ ಪಾತ್ರ ಮಾಡ್ತಿದ್ದ ನಟಿ ಶ್ವೇತಾ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಡುತ್ತಿದ್ದು, ಅವರ ಬದಲು ನಟಿ ಮಾಲವಿಕಾ ಅವಿನಾಶ್ ಅವರು ಈ ಪಾತ್ರವನ್ನ ಮುಂದುವರೆಸಲಿದ್ದಾರೆ ಅಂತ ವದಂತಿಗಳು ಕೇಳಿಬರುತ್ತಿದೆ. ಆದ್ರೆ ವೀಕ್ಷಕರೇ, ಜೀ ಕನ್ನಡದ ಮೂಲಗಳ ಪ್ರಕಾರ ನಟಿ ಶ್ವೇತಾ ಅವರ ಈ ಪಾತ್ರವನ್ನ ಮಾಡಲಿದ್ದಾರೆ ಮತ್ತು ಸದ್ಯದಲ್ಲೇ ನಾವು ಅದನ್ನ ಎಪಿಸೋಡ್ಗಳಲ್ಲಿ ನೋಡಬಹುದು ಅಂತ ತಿಳಿಸಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.